ಹಾಯ್ ಹೇಗಿದ್ದೀರಾ ಶಿರೀಷಕ ಸೂಪರ್ ಸ್ಟ್ರಾಂಗ್ ಹ್ಯಾಪಿ ಆ್ಯಂಡ್ ಹೆಲ್ತಿ. ಓಕೆ, ನಮ್ಮ ವ್ಯೂವರ್ಸು ಈ ಥರನೇ ಪಾಸಿಟಿವ್ನೆಸ್ಸಿಗೆ ಬಂದು ತುಂಬ ಹ್ಯಾಪಿಯಾಗಿ ಲೈಫಲ್ಲಿ ಇರಬೇಕು ಅಂತ ಯಾವತ್ತೂ ಕೇಳ್ಕೊತಾ ಇರ್ತಾರೆ. ಅರುಣಾಚಲೇಶ್ವರನ ಯಾರನ್ನಕ್ಕ ಕೇಳ್ಕೊತೀರ ಅಂತಂದರೆ ನಮ್ಮ ಅರುಣಾಚಲೇಶ್ವರನ ಬಿಟ್ಟು ನಾನು ಯಾರನ್ನೂ ಏನೂ ಕೇಳಲ್ಲ, ಅಷ್ಟೇ ಅಲ್ವಾ. ಏನಕ್ಕೆ ಅಂದರೆ ನಮ್ಮ ಲೈಫ್ಗೆ ಯಾರಾದರೂ ಟರ್ನಿಂಗ್ ಕೊಟ್ಟಿರ್ತಾರೋ ಅಂತ ಅವ್ರನ್ನೇ ನಾವು ಯಾವತ್ತೂ ರಿಮೆಂಬರ್ ಅನ್ನೋದನ್ನು ಮಾಡ್ಕೊತಾ ಇರ್ತೀವಿ. ಓಕೆ, ಪರವಾಗಿಲ್ಲ, ವಾಯ್ಸ್ ಈಗೀಗ ಸ್ವಲ್ಪ ಬರ್ತಾ ಇದೆ. ಓಕೆ, ಇವತ್ತು ನಿಮ್ಮ ಪರ್ಸನ್, ನಿಮ್ಮ ಮನಸ್ಸಲ್ಲಿರೋ ಅಂಥ ಪರ್ಸನ್ ಅಂದರೆ ನಾರ್ಮಲಿ ವೀಕೆಂಡ್ಸಲ್ಲಿ ನಾರ್ಮಲಿ ಫ್ರೀಯಾಗಿದ್ದಾಗ ತುಂಬ ಜನ ಯೋಚನೆ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಅಲ್ವಾ. ಅದಕ್ಕೋಸ್ಕರನೇ ಯುವರ್ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಹೇಗಿರುತ್ತೆ ಅಂತ ಮಾಡೋಣ. ಯುವರ್ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಕಾರ್ಡ್ ಶಫಲ್ ಮಾಡೋ ಮೂಮೆಂಟಲ್ಲಿ ನಿಮ್ಮ ಪರ್ಸನ್ ನೇಮು, ಡೇಟ್ ಆಫ್ ಬರ್ತು, ಅವ್ರ ಹತ್ರ ಇರೋ ಅಂಥ ಮೆಮೊರಬಲ್ ಸೀನ್ಸ್ ಅನ್ನೋದು ರಿಮೆಂಬರ್ ಮಾಡ್ಕೊಳ್ರಿ. ಸೊ ನಿಮ್ಮ ಎನರ್ಜೀಸ್ ಅನ್ನೋದು ಅವ್ರಿಗೆ ಬೇಗ ಕನೆಕ್ಟ್ ಆಗೋದ್ರಿಂದ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರೋ ಚಾನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆ, ಅಡಿಕ್ಷನ್ಸ್, ಕಾಫಿ, ಹೆಲ್ತಿ ಚಾಯ್ಸಸ್, love card, not enough, engagement ring, separation, seduction. Okay, bottom of the deck ಬಂದು ಮಿರರ್ ಎನರ್ಜಿ. ಸೊ ಕ್ಲಾರಿಫಿಕೇಷನ್ ಕೊಡ್ತಾ ಮಾತಾಡೋಣ ಒಂದೊಂದೇ. ಅಡಿಕ್ಷನ್ಸ್ ಅಂತ ಹೇಳ್ತಿದ್ದಾರೆ. ಅಡಿಕ್ಷನ್ಗೆ ಕ್ಲಾರಿಫಿಕೇಷನ್ಸ್. ಅಡಿಕ್ಷನ್ಸ್ ಅಂತ ಅಂದರೆ ಮೇ ಬಿ ನೀವು ಸಪ್ರೇಷನಲ್ಲಿ ಇರೋವಂಥ ಒಂದು ಕಾರಣದಿಂದ ನಿಮ್ಮ ಪರ್ಸನ್ಸ್ ಅನ್ನೋ ಅವರು ನಿಮ್ಮನ್ನು ಮರೆಯೋದಕ್ಕೆ ಆಗದೇ ಇರೋವಂಥ ಸಿಚುವೇಶನ್ಸಲ್ಲಿ ಅಡಿಕ್ಷನ್ಸ್ ಅಂತಂದರೆ ನೀವಂತ ಒಂದು ಅಡಿಕ್ಷನ್ ಅಂತಲೂ ಹೇಳ್ಬೋದು. ಅಂದರೆ ನಿಮ್ಮ ಹತ್ರ ಕಾಲ್ ಮಾಡಿ ಮಾತಾಡಿಲ್ಲ ಅಂತ ಅಂದ್ರೂ ಆ ಪರ್ಸನ್ಗೆ ಏನೋ ಒಂಥರ ಬಾಧೆ, ನೋವು, ಇಲ್ಲ ನೀವಿನಿಂದ ಕಾಲ್ ಮೆಸೇಜ್ ಅಂತೂ ಹೋಗಿಲ್ಲ ಅಂದ್ರೂ ಅದು ನಿಮ್ಮ ಪರ್ಸನ್ಗೆ ತುಂಬ ನೋವು ಅನ್ನೋದು ಕೊಡುತ್ತೆ. ಇಲ್ಲ ನಿಮ್ಮ ಮರೆಯೋದಕ್ಕೆ ಆ ಪರ್ಸನ್ ತುಂಬ ಪ್ರಯತ್ನ ಪಡ್ತಾ ಇನ್ನು ಅಡಿಕ್ಷನ್ಸ್ಗೆ ಅನ್ನೋದನ್ನು ಅಭ್ಯಾಸ ಮಾಡ್ಕೊತಾ ಇರ್ಬೋದು. ಏನಕ್ಕೆ ಅಂತ ಅಂದರೆ ನೀವಂತ ಅಂದರೆ ತುಂಬ ಇಷ್ಟ ನಿಮಗೆ ಆ ಪರ್ಸನ್ ಪ್ರೀವಿಯಸ್ಸಲ್ಲಿ ತುಂಬ ಅಡಿಕ್ಟೆಡ್ ಆಗಿಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಕಾಲಿಂದ ನಿಮ್ಮ ಕಾಲ್ ಮೆಸೇಜ್ ಅನ್ನೋದು ಹೋಗಿಲ್ಲ ಅಂತ ಅಂದರೆ ನಿಮ್ಮ ಪರ್ಸನ್ಗೆ ಏನು ಮಾಡಬೇಕು ಅನ್ನೋದ್ರೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಆ ಪರ್ಸನ್ ಪೋರ್ಟ್ರೇಟ್ ಮಾಡಿಲ್ಲ ಅಂದರೂ ಸಮೇತ ನೀವಂತ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಈಗ ನಿಮ್ಮ ಪರ್ಸನ್ನು ಹೇಗಾದರೂ ನಮ್ಮ ರಿಲೇಷನ್ಶಿಪ್ ಅನ್ನೋದನ್ನು ಒಂದು ಮಾಡು ಅಂತ ದೇವ್ರನ್ನ ಪ್ರೇಯರ್ ಮಾಡ್ಕೊತಾ ಇದ್ದಾರೆ. ಈಗಂತೂ ನೀವು ಸಮೇತ ನಿಮ್ಮ ಲೈಫಲ್ಲಿ ಹ್ಯಾಪಿಯಾಗಿ ಮುಂದಕ್ಕೆ ಹೋಗೋ ಅಂಥ ಕಾರಣದಿಂದ ಈ ಥರ ಆಗ್ತಿದೆ ಅಮ್ಮ. ಕಾಫಿನ್ ಅಂತ ಅಂದರೆ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅಂದರೆ ಮತ್ತೆ ರೀಬಾರ್ನ್ ಮಾಡ್ಕೋಬೇಕು. ಮತ್ತು ಈಗ ನಿಮ್ಮ ಪರ್ಸನ್ನಲ್ಲಿ ಟ್ರಾನ್ಸ್ಫರ್ಮೇಷನ್ ಅನ್ನೋದು ನಡೀತಾ ಇದೆ ಅಂತ. ಟ್ರಾಜಿಕ್ ಎಂಡಿಂಗ್ಸ್ ಅಂತ ಅಂದರೆ ನೀವು ಏನಂದ್ರೆ ಅನ್ಕೊತಾ ಇದ್ದೀರೇನೋ ಈ ರಿಲೇಷನ್ಶಿಪ್ ಅನ್ನೋದು ಕಂಪ್ಲೀಟಾಗಿ ಎಂಡ್ ಆಗೋಗಿದೆ ಅಂತ ಅನ್ಕೊತಾ ಇದ್ದೀರಾ. ಸೊ ಎಂಡ್ ಅನ್ನೋದು ಕಂಪ್ಲೀಟ್ ಖಂಡಿತ ಅನ್ನೋದು ಹಾಗೇ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಂತೂ ತುಂಬ ನೋವಿಂದ ಬೇಡ ಅನ್ನೋ ರೇಂಜ್ಗೂ ಬಂದಿದ್ದಾರೆ. ಏನಕ್ಕಂತ ನೀವಂತೂ ಫೆಡಪ್ ಆಗಿರೋ ಅಂಥ ಮೂಮೆಂಟಿಂದ ನೀವು ಬಂದಿರೋದಕ್ಕೆ ಈ ಥರ ಅಂತ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಆಗಬೇಕು ಅನ್ಕೊತಾ ಇದ್ದಾರೆ. ಹಳೆ ವಿಷಯಗಳ ಬಗ್ಗೆ ಏನೂ ಮಾತಾಡಿಲ್ಲ ಅಂತ ಅಂದರೆ ಚೆನ್ನಾಗಿರುತ್ತೆ ಅನ್ಕೊತಾ ಇದ್ದಾರೆ. ಏನಕ್ಕಂದರೆ ಈ ಸಪರೇಷನ್ ಅನ್ನೋದನ್ನು ಆ ಪರ್ಸನ್ನು ಡೈಜೆಸ್ಟ್ ಅನ್ನೋದು ಮಾಡ್ಕೊಳೋದಕ್ಕೆ ಆಗದೆ ಇರೋ ಅಂಥ ಸಿಚುವೇಶನ್ಸಲ್ಲಿ ನಿಮ್ಮ ಪರ್ಸನ್ ಅನ್ನೋರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನೀವು ಮಾಡಿರೋ ಅಂಥ ಹೆಲ್ಪ್ ಅನ್ನೋದು ಹೇಗಿತ್ತು ಅಂದರೆ ಪ್ರೀವಿಯಸ್ಸಲ್ಲಿ ನೀವು ಅಷ್ಟು ಹೆಲ್ಪ್ ಮಾಡಿದ್ದೀರಾ. ಆ ಹೆಲ್ಪ್ ಅನ್ನೋದನ್ನು ಪದೇ ಮತ್ತೆ ರಿಮೆಂಬರ್ ಅನ್ನೋದನ್ನು ಮಾಡ್ಕೊತ ಆ ಪರ್ಸನ್ ನಿಮ್ಮನ್ನು ಮರೆಯೋದಕ್ಕೆ ಆಗದೆ ಇರೋ ಅಂಥ ಸಿಚುವೇಶನ್ ಅನ್ನೋದು ಆ ಪರ್ಸನ್ ಲೈಫಲ್ಲಿ ಬರ್ತಾ ಇದೆ. ಏನಕ್ಕಂತ ಅಂದರೆ ನಿಮ್ಮನ್ನು ಏನೂ ಇಲ್ಲ, ಅಯ್ಯೋ ಪಾಪ ಅಂತ ಕಣಿಕರ ಅನ್ನೋದನ್ನು ಇಲ್ದಂಗೆ ಹೋಗ್ಬಿಟ್ಟಿದ್ದಾರಲ್ಲ. ಅದಕ್ಕೋಸ್ಕರನೇ ಕೆಲವೊಬ್ಬರಂತೂ ಸ್ವಲ್ಪ ಹೆಲ್ತ್ ಮೇಲೆ ಕಾನ್ಶಿಯಸ್ ಅನ್ನೋದು ಮಾಡ್ಕೋಬೇಕು. ಕೆಲವೊಬ್ಬರಂತೂ ಸೆಲ್ಫ್ ಲವ್, ಸೆಲ್ಫ್ ಕೇರು ಅಂತ ಮಾಡ್ಕೊತ ನಿಮ್ಮದೇ ಆಗಿರೋ ಅಂಥ ಅಂದರೆ ನಿಮ್ಮದೇ ಹ್ಯಾಪಿ ಆಗಿರೋ ಅಂಥ ಲೈಫಲ್ಲಿ ನೀವು ನಿಮ್ಮನ್ನೇ ಸೆಲ್ಫ್ ಲವ್ಸ್ ಅನ್ನೋದು ಮಾಡ್ಕೊತ ಕೆರಿಯರ್ ಕಡೆ ಫೋಕಸ್ ಇಟ್ಟು ನೀವು ಹೋಗ್ತಾ ಇರೋ ಕಾರಣದಿಂದನೂ ಆ ಪರ್ಸನ್ಗೆ ನಿಮ್ಮ ಮೇಲೆ ಒಂಥರ ಅಬ್ಸೆಷನ್ ಅನ್ನೋದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದಮ್ಮ. ಏನಕ್ಕೆ ಅಂತಂದರೆ ಆ ಪರ್ಸನ್ ಎಲ್ಲೋಗಿದ್ದಾರೋ ಅಲ್ಲಿ ಆ ಪರ್ಸನ್ಗೆ ಟ್ರಿಕರಿ ಪರ್ಸನ್ಸ್ ಮಾತ್ರನೇ ಇದ್ದಾನೆ. ಒಂದೇ ಅಂದರೆ ಪಾಯ್ಸನ್ ಪರ್ಸನ್ಸ್ ಅಂದರೆ ಆ ಪರ್ಸನ್ ಪ್ರಿಯಾರಿಟಿ ಇಲ್ದಂಗೆ ಏನಂದರೆ ಅದು ಬಾಯಿಗೆ ಬಂದಂಗೆ ಮಾತಾಡೋದು, ಅಂದರೆ ರೆಸ್ಪೆಕ್ಟ್ ಇಲ್ದಂಗೆ ಇರೋದು ಅಂತಂದರೆ ಆ ಪರ್ಸನ್ಗೆ ಯಾರೂ
ಆ ಪರ್ಸನ್ ಅಫೆಕ್ಷನೇಟ್ ಆಗಿ ನೋಡ್ಕೊಳೋ ಅಂಥ ಪರ್ಸನ್ಸ್ ಆ ಪರ್ಸನ್ ಜೀವನದಲ್ಲಿ ಇಲ್ಲ. ಅಂದರೆ ನಿಮ್ಮ ಪರ್ಸನ್ ಜೀವನದಲ್ಲಿ ಆ ಥರ ಅಫೆಕ್ಷನ್ ಕೊಡೋ ಅಂಥ ಅವರು ಯಾರೂ ಇಲ್ಲ. ಅದಕ್ಕೋಸ್ಕರನೇ ಈಗಂತೂ ಆ ಪರ್ಸನ್ಗೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ಅನ್ನೋದು ಓವರ್ಫ್ಲೋ ಅನ್ನೋದು ಆಗ್ತಾ ಇದೆ. ಏನು ಮಾಡಬೇಕು, ಯಾವ ಥರ ಹೋಗಬೇಕು, ಮೇ ಬಿ ಇದೇನಾದರೂ ನಾನು ಹೇಳಿರುವಂಥ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ ಅಂದರೆ ಚೆಕ್ ಮಾಡ್ಕೊಳ್ರಿ. ಖಂಡಿತ ನಿಮ್ಮ ಪರ್ಸನ್ನಿಂದ 1 hour ಆರ್ 1 day ಒಳಗಡೆ 100% ಕಾಲ್ಸ್ ಅನ್ನೋದು ಬಂದೇ ಬರುತ್ತೆ. ಬಂದರೆ ಒಂದು ಕಾಮೆಂಟ್ ಮಾಡಿ, ಅಮ್ಮ ಅಕ್ಕ ನಿಮ್ಮ ಹೇಳಿರೋ ಥರನೇ ನಮಗೆ ಬಂದಿದೆ ಕಾಲ್ ಮೆಸೇಜ್ ಈ ಥರ ಅಂತ. ಏನಕ್ಕಂದರೆ ಇನ್ನು ಆ ಪರ್ಸನ್ನು 100% ಇನ್ನು ನಿಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂದರೆ ಆ ಪರ್ಸನ್ಗೆ ಹೆವಿ ಬರ್ಡೆನ್ಸ್ ಅನ್ನೋದನ್ನ ಫೇಸ್ ಮಾಡ್ಕೊತಾ ಇದ್ದಾರೆ. ಎಲ್ಲಿ ಹೋಗಿದ್ದಾರೋ ಅಲ್ಲಿ ಹ್ಯಾಪಿನೆಸ್ ಅನ್ನೋದೇ ಇಲ್ಲಿರೋ ಕಾರಣದಿಂದ ನಿಮ್ಮ ಕಡೆಯೇ ಗಮನ ಅನ್ನೋದು ಬರ್ತಾ ಇದೆ. ಸ್ವಲ್ಪ ಟೈಮ್ ಅನ್ನೋದು ಚೆನ್ನಾಗಿಲ್ಲ ಅಂತ ಅನ್ಕೊತಾ ಇದ್ದಾರೆ. ಒಳ್ಳೆ ಟೈಮ್ ಅನ್ನೋದು ಚೆನ್ನಾಗಿಲ್ಲ. ಹೇಗೋದ್ರೆ ಮತ್ತೆ ಏನಕ್ಕಂದರೆ ಆ ಪರ್ಸನ್ನೇ ಪ್ರೀವಿಯಸ್ಸಲ್ಲಿ ನಿಮ್ಮನ್ನ ಬೇಡ ಅಂದ್ಕೊಂಡು ಹೋಗಿರೋ ಅಂಥ ಪರ್ಸನ್ನು, ಅಂದರೆ ನಿಮಗಿಂತ ಬೇರೆ ಲೈಫ್, ಬೆಟರ್ ಲೈಫ್ ಸಿಗುತ್ತೆ ಅಂತ ಹೋಗಿದ್ದಾರೆ. ಅದಕ್ಕೆ ಈಗಂತೂ ಆ ಪರ್ಸನ್ಗೆ ಅಲ್ಲಿ ಹೋದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಿರೋದಕ್ಕೆ ಲವ್ ಕಾಲ್, ಒಂದು ಕಾಲ್ ಆರ್ ಮೆಸೇಜ್ ಅನ್ನೋದು ಕಮ್ಯುನಿಕೇಟ್ ಅನ್ನೋದು ಮಾಡಬೇಕು ಅನ್ಕೊತ ಇದ್ದಾರಮ್ಮ ನಿಮ್ಮ ಪರ್ಸನ್. ಅವರು ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಯುರೇಟಾಗಿ ಬರ್ತಾ ಇದೆ ಅಲ್ವಾ, ತುಂಬ ಪಾಸಿಟಿವ್ ಆಗೇ ಬರ್ತಾ ಇದೆ. ಸೊ ಈ ಪಾಸಿಟಿವ್ ಎನರ್ಜಿ ಎಲ್ಲ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಆ ದೇವ್ರನ್ನ ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಮಾಡ್ಕೊಳ್ರಿ ಅಮ್ಮ. ಏನಕ್ಕಂದರೆ ಮ್ಯಾರೇಜ್ ಆಗಿಲ್ಲ ಅನ್ನೋರಿಗೆ ಮ್ಯಾರೇಜ್ ಅನ್ನೋದು ಆಗೋದಕ್ಕೆ ನಿಯರ್ ಬೈ ಇದೆ. ಮೇ ಬಿ ಶ್ರಾವಣ ಮಾಸ ಈ ಥರ ನಿಯರ್ ಆಗಿ ನಿಮ್ಮ ಪರ್ಸನ್ ಅನ್ನೋರು 100% ನಿಮ್ಮ ಜೀವನದಲ್ಲಿ ಬರ್ತಾರೆ. ಮತ್ತೆ ಬೇಕಂದರೆ ಈ ವಿಡಿಯೋ ಮತ್ತೆ ಹಿಂದಿನ ಮತ್ತೆ ನೀವು ಸರ್ಚ್ ಮಾಡಿಕೊಂಡು ನೋಡ್ಕೊತೀರ. ಇಲ್ಲಿ ತುಂಬಾ ಯಾರು ತುಂಬ ಪಾಸಿಟಿವ್ ಆಗಿರೋ ಕಾರಣದಿಂದನೇ ಈ ಥರ ಮಾತುಗಳು ಅನ್ನೋದು ಬರ್ತಾ ಇದೆ. ಆ ಪರ್ಸನ್ ಜೀವನದಲ್ಲಿ ಇನ್ನು ಯಾರೇ ಏನೇ ಇದ್ರೂ ಸಮೇತ ಸ್ಟ್ರಿಕ್ಟ್ ಆಗಿರೋ ಅವರು ಇನ್ನು ಅವ್ರಿಗೆ ಅಷ್ಟು ಭಯ ಅನ್ನೋದು ಬೀಳಬಾರ್ದು, ಅವ್ರನ್ನೂ ಸಮೇತ ಫೇಸ್ ಮಾಡಬೇಕು ಅನ್ನೋ ಒಂದು ರೇಂಜ್ಗೆ ಹೋಗ್ತಾ ಇದ್ದಾರಮ್ಮ ನಿಮ್ಮ ಪರ್ಸನ್. ಏನಕ್ಕಂದರೆ ನೀವಂದರೆ ತುಂಬ ತುಂಬ ಜಾಸ್ತಿ ಇಷ್ಟ, ನೀವೇ ಪ್ರಾಣ, ನೀವೇ ಸರ್ವಸ್ವ ಅಂದ್ರೆ ನಿಮ್ಮ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದನ್ನು ಚೆನ್ನಾಗಿರೋ ಅಂಥ ಕಾರಣದಿಂದ ಆ ಪರ್ಸನ್ ಅನ್ನೋರು ನಿಮ್ಮನ್ನು ಮರೆಯೋದಕ್ಕೂ ಆಗದೆ ಇರೋ ಅಂಥ ಮೂಮೆಂಟ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಇನ್ನು ಆ ಪರ್ಸನ್ ಅನ್ನೋದು ಎಮೋಷನ್ಸ್ನ ತಡೆಯೋದಕ್ಕೆ ಆಗಲ್ಲ. ಒಂದು ಎಂಪರರ್ ಎನರ್ಜಿದಲ್ಲಿ ಇದ್ದಾರೆ. ಹೇಗಾದರೂ ಸಮೇತ ನಿಮ್ಮ ಕಡೆ ಒಂದು ಸ್ಟೆಪ್ ಅನ್ನೋದು ತಗೊಳ್ಳೇಬೇಕು. ಧೈರ್ಯವಾಗಿ ನಾನು ತಗೊಂಡ್ರೆ ಮಾತ್ರನೇ ನನ್ನ ಜೀವನ ಅನ್ನೋದು ನನಗೆ ಸಿಕ್ಕುತ್ತೆ. ಇಲ್ಲ ಅಂದರೆ ನಾನು ಯಾರನ್ನಂತೂ ನನ್ನವ್ರು ಅಂದ್ಕೊಂಡು ಹೋಗಿದ್ದಾರೋ ಅವ್ರಿಗೆ ಈ ಪರ್ಸನ್ನು ಅಲ್ಲಿದ್ದಾರೆ ಅಂತಂದರೆ ಖಂಡಿತ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇರಲ್ಲ ಅಂತಂದರೆ ನೆಗೆಟಿವ್ ಎನರ್ಜಿದಲ್ಲಿ ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರನೇ ಈಗಂತೂ ನಿಮ್ಮನ್ನು ನೋಡ್ತಾ ಇದ್ರೆ ಬದುಕಿದ್ರೆ ನಿಮ್ಮ ಥರ ಬದುಕಬೇಕು ಅನ್ನೋ ಒಂದು ಯೋಚನೆಗೆ ಬರ್ತಾ ಇದ್ದಾರಮ್ಮ. ಅದಕ್ಕೋಸ್ಕರನೇ ಇಲ್ಲಿ ನಾಟ್ ಎನಫ್ ಅಂದರೆ ಲ್ಯಾಕಿಂಗ್ ಕಾನ್ಫಿಡೆನ್ಸು. ಕೆಲವೊಬ್ರು ಅಂತೂ ತುಂಬ ನೋಡ್ಕೊಳ್ರಿ, ಯಾರಿಗೋ ಇಲ್ಲಿ ತುಂಬ ರೆಸಿಗ್ನೇಟ್ ಆಗುತ್ತೇನೋ, ತುಂಬಾ ಕೆಲವು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಲೆವೆಲ್ಲೇ ಇಲ್ದಂಗೆ ಆಗಿಬಿಟ್ಟಿದ್ದೀರಾ. ನೀವು ಸೆಲ್ಫ್ ಸಬೊಟೇಜ್ ಮಾಡ್ಕೊತಾ ಇದ್ದೀರಾ. ಈಗೋ, ಫಿಯರು, ಫ್ರಸ್ಟ್ರೇಷನ್ಸು ಎಲ್ಲ ಕೋಪಕ್ಕೆ ಈ ಥರ ಜಾಸ್ತಿ ಯಾರೋ ಹೋಗ್ತಾ ಇದ್ದಾರಮ್ಮ. ಇಷ್ಟು ಹೋಗಿದ್ದೀರಾ ಅಂತ ಅಂದರೆ ರಿಯಲಿ ತುಂಬ ಮತ್ತೆ ಹೆಲ್ತ್ ಇಶ್ಯೂಸ್ನ ತುಂಬ ಫೇಸ್ ಮಾಡ್ಕೊತೀರಾ. ತುಂಬ ಪಾಸಿಟಿವ್ ಆಗಿ ಬರ್ತಾ ಇದೆ ಅಲ್ಲ, ತುಂಬ ಪಾಸಿಟಿವ್ ಆಗಿ ಆಗಿರೋ ಅಂತ ಅವ್ರಿಗೆ ನೋಡಿ ಪಾಸಿಟಿವ್ ರಿಸಲ್ಟೇ ಬರ್ತಾ ಇದೆ. ನಿಮ್ಮ ಕೈ ಏನಕ್ಕಾಗಲ್ಲ. ಸೊ ಈ ಥರ ಫ್ರಸ್ಟ್ರೇಷನ್ ಅನ್ನೋದು ನೀವಂತೆ ಹೋಗಬೇಡಿ. ಅಯ್ಯೋ ನಾ ಆಗಲ್ಲ ಬಿಡಿ ಸಿಡಿಶಕ ಆ ಥರ ಈ ಥರ ಅಂತ ಅನ್ಕೋಬೇಡಿ. ಸೊ ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದೇ ನಿಮ್ಮ ಪರ್ಸನ್ನ ನಿಮ್ಮ ಹತ್ರಕ್ಕೆ ಬರುತ್ತೆ ಥರ ಮಾಡುತ್ತೆ ಅಂತ ಯೂನಿವರ್ಸ್ ಕಡೆಯಿಂದ ನಮಗೆ ಏನಂತಾರೆ ಜಸ್ಟ್ ಸಿಗ್ನಲ್ ಅನ್ನೋದು ಬರ್ತಾ ಇದೆ. ಅದಕ್ಕೋಸ್ಕರನೇ ಈಗ ನೋಡಿ 1 hour 1 dayದಲ್ಲಿ ಆ ಪರ್ಸನ್ನಿಂದ ಖಂಡಿತ ನಿಮಗೆ ಕಮ್ಯುನಿಕೇಷನ್ ಬರೋ ಚಾನ್ಸಸ್ ಅನ್ನೋದು ಖಂಡಿತ ಇದೆ. ಆ ಪರ್ಸನ್ ಸಮೇತ ನೀವೊಬ್ಬರೇ ಅಲ್ಲ ಥಿಂಕ್ ಮಾಡ್ತಾ ಇರೋದು, ಆ ಪರ್ಸನ್ನು ನಿಮ್ಮ ಬಗ್ಗೆ ತುಂಬ ಥಿಂಕ್ ಅನ್ನೋದು ಮಾಡ್ತಾ ಇದ್ದಾರೆ. ನಿಮ್ಮನ್ನು ಯಾವ ಥರ ರೂಟಲ್ಲಿ ಇಟ್ಕೋಬೇಕು, ನಿಮ್ಮನ್ನು ಲೈಫ್ ಲಾಂಗ್ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ನಿಮ್ಮ ಜೊತೆ ಅಲ್ಲಿ ಜೀವನ ಅನ್ನೋದನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಪ್ಲ್ಯಾನಿಂಗ್ಸ್ ಅನ್ನೋದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಆ ಪರ್ಸನ್ ಮೈಂಡಲ್ಲಿ. ಖಂಡಿತ 100% ಆ ಪರ್ಸನ್ ಕಾಲ್ ಮಾಡಿ ಅವ್ರ ಜೀವನದ ಬಗ್ಗೆ ಕ್ಲಾರಿಟಿ ಅನ್ನೋದು ನಿಮ್ಗೆ ಕೊಡ್ತಾರೆ. ಆ ಪರ್ಸನ್ ಯಾವ ಥರ ರೇಂಜಲ್ಲಿ ನಿಂದ ಯಾವ ಥರವರೆಗೂ ಬಂದಿದ್ದಾರೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೇ ಮಾಡ್ತಾರಮ್ಮ. ಸಿಚುವೇಶನ್ ಅನ್ನೋದನ್ನ ಬ್ಯಾಲೆನ್ಸ್ ಮಾಡಲೇಬೇಕು ಅಂತ ನಿಮ್ಮ ಪರ್ಸನ್ ಅನ್ನೋರು ಅನ್ಕೊತಾ ಇದ್ದಾರೆ. ಮತ್ತೆ ಏಸ್ ಆಫ್ ಪೆಂಟಿಕಲ್ಸ್ ಈಗಂತೂ ಕೆರಿಯರಲ್ಲಿ ಫೋಕಸ್ ಆಗಿಬಿಟ್ಟಿರೋದು ಕಾರಣದಿಂದ ಆ ಪರ್ಸನ್ ಮನಿ ಕಡೆ ಕಾನ್ಸಂಟ್ರೇಷನ್ ಮಾಡ್ಕೊಂಡಿರೋದಕ್ಕೆ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾರಂತೂ ಹೋಗ್ತಾ ಇದ್ದಾರೆ ಲೋ ಎನರ್ಜಿ ಹೋಗಬೇಡಿ. ಇಷ್ಟು ನೀವು ನಾಟ್ ಎನಫ್ ಅಂದರೆ ಇದು ಸಾಕಾಗಿಲ್ವಾ, ಇನ್ನು ನನಗೆ ಆಗಿರೋದು ಇಷ್ಟು ನೋವು ಕೊಟ್ಟಿರೋದು ಮತ್ತೆ ಯಾಕೆ ಬರ್ತಾ ಇದ್ದಾರೆ ಏನು ಅಂತ ಡೋರ್ಸ್ನ ಅಂತಂದರೆ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ನೆಗೆಟಿವ್ ಎನರ್ಜಿದಲ್ಲಿ ಇದ್ದು ಸೊ ಆ ಪರ್ಸನ್ ಬಂದರೆ ಆ ಪರ್ಸನ್ಗೆ ಏನು ಅಂತ ಮಾತಾಡೋದಕ್ಕೆ ಒಂದು ಚಾನ್ಸ್ ಅನ್ನೋದು ಕೊಡಿ ಅಂತ ಯೂನಿವರ್ಸ್ ಕಡೆಯಿಂದ ನಮಗೆ
ಹಿಂಟ್ ಅನ್ನೋದು ಬರ್ತಾ ಇದೆ. ಸೊ ಎಂಗೇಜ್ಮೆಂಟ್ ರಿಂಗ್, ಕೆಲವೊಬ್ಬರಂತೂ ಮ್ಯಾರೇಜ್ ಆಗಿಲ್ಲ ಅನ್ನೋ ಅವರು ಯಾರಿದ್ದಾರೋ ಅವರು ನಿಮಗೆ ಹೈಯರ್ ಲೆವೆಲಲ್ಲಿ ಕಮ್ಯುನಿಕೇಷನ್ ಕಮಿಟ್ಮೆಂಟು ಕೊಡಬೇಕು ಅನ್ಕೊತಾ ಇದ್ದಾರೆ. ಏನಕ್ಕಂತ ಅಂದರೆ ನೀವು ಮಾತ್ರನೇ ಕರೆಕ್ಟ್ ಆಗಿರೋ ಅಂಥ ಪಾರ್ಟ್ನರ್ಶಿಪ್ ಅನ್ನೋದು ಹಾಕ್ತೀರಾ. ನಿಮ್ಮ ಹತ್ರ ಇದ್ರೇ ಲೈಫ್ ಅನ್ನೋದು ಕಂಪ್ಲೀಷನ್ ಸಿಗುತ್ತೆ ಅಂತ ನಿಮ್ಮ ಪರ್ಸನ್ಗೆ ಗೊತ್ತಾಗಿರೋ ಅಂಥ ಕಾರಣ ಇದೆ. ಈಗ ಪಬ್ಲಿಕ್ಕಲ್ಲಿ ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ ಇಷ್ಟು ದಿನ ಹೆಂಗಿರುತ್ತೋ ಆ ರಿಲೇಷನ್ಶಿಪ್ ಅನ್ನೋದು ಹೈಯರ್ ಲೆವೆಲ್ ಕಮಿಟ್ಮೆಂಟ್ ಅನ್ನೋದು ಮಾಡಬೇಕು ಅಂತ ನಿಮ್ಮ ಪರ್ಸನ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪರ್ಸನ್ 100% ಮ್ಯಾರೇಜ್ ಆಗದೆ ಇರೋರಿಗೆ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ. ಅಕ್ಕ ಮ್ಯಾರೇಜ್ ಆಗಿರೋರು ಸಪ್ರೇಷನ್ನಲ್ಲಿ ಇದ್ದಾರೆ ಅಂತ ಅಂದರೆ ಅವರು ಸಮೇತ ಒಂದಾಗೋ ಚಾನ್ಸಸ್ ಇದೆ. ಕೆಲವೊಂದು ಈ ಒಂದು ವಾರದಲ್ಲಿ ಖಂಡಿತ ಇವರೆಲ್ಲನೂ ನಿಮ್ಮ ಪರ್ಸನ್ಗೆ ನಿಂದ ಕಂಪಲ್ಸರಿ ಈ ಥರ ಹ್ಯಾಪಿ ನ್ಯೂಸ್ ಅನ್ನೋದನ್ನು ನೀವು ರಿಸೀವ್ ಮಾಡ್ಕೊಳೋದಕ್ಕೆ ರೆಡಿ ಆಗಂತೆ ಇರಿ. ಏನಕ್ಕಂದರೆ ಆ ಪರ್ಸನ್ ಆಲ್ರೆಡಿ ಪ್ಲ್ಯಾನ್ ಅನ್ನೋದು ರೆಡಿ ಆಗಿಬಿಟ್ಟಿದೆ. ಏನಕ್ಕಂದರೆ ಆ ಪರ್ಸನ್ ಸಿಂಗಲ್ ಆಗಿರೋ ಅಂಥ ಕಾರಣದಿಂದ ಅಂತ ಅಂದರೆ ನಿಮ್ಮಿಂದ ಹೋದ್ಮೇಲೆ, ಸಿಂಗಲ್ ಅಂತ ಅಂದರೆ ಫ್ಯಾಮ್ಲಿಯಿಂದ ಅಲ್ಲ, ಆ ಪರ್ಸನ್ ನಿಮ್ಮಿಂದ ಹೋದ್ಮೇಲೆ ಆ ಪರ್ಸನ್ಗೆ ನೀವು ಎನರ್ಜೀಸ್ ಅನ್ನೋದನ್ನು ಕೊಡೋದನ್ನು ಜಸ್ಟ್ ಫುಲ್ ಬ್ಯಾಕ್ ಮಾಡ್ಕೊಬಿಟ್ಟಿದ್ದೀರಾ. ಅದಕ್ಕೋಸ್ಕರನೇ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಎಲ್ಲಿ ಏನು ಪ್ರಾಬ್ಲಮ್ ಅನ್ನೋದು ಬರ್ತಾ ಇದೆ, ಏನಕ್ಕೆ ನನ್ನ ಈ ಥರ ಅನ್ನೋದು ಆಗ್ತಾ ಇದೆ, ನನ್ನ ನಾನು ಏನೇ ಇಷ್ಟಪಟ್ಟರು ಒಂದು ಎಂಡ್ ಆಗ್ತಾ ಇದೆ, ಇನ್ನೊಂದಕ್ಕೆ ನ್ಯೂ ಬಿಗಿನಿಂಗ್ ಅನ್ನೋದೇ ಆಗ್ತಾ ಇದೆ ಅಂತ ಆ ಪರ್ಸನ್ನು ಸಮೇತ ಖಂಡಿತ ನಿಮ್ಮ ಪರ್ಸನ್ ಲೈಫಲ್ಲಿನೂ ಖಂಡಿತ ಹೇಳ್ತಾರಮ್ಮ. ಆ ಪರ್ಸನ್ ಲೈಫಲ್ಲಿ ಕೆಲವೊಂದು ಚೈಲ್ಡ್ಹುಡ್ ಟ್ರಾಮಾಸ್ ಅನ್ನೋದು ಇದೆ. ಏನಕ್ಕಂತ ಅಂದರೆ ಆ ಪರ್ಸನ್ಗೆ ಒಂದು ಭಯ ಅನ್ನೋದು ಇದೆ. ಏನಂತ ಅಂದರೆ ಒಂದು ಯಾರನ್ನಾರು ತುಂಬ ಜಾಸ್ತಿ ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಆ ಇಷ್ಟಪಟ್ಟಿರೋರು ಆ ಪರ್ಸನ್ಗೆ ದೂರ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಆ ಪರ್ಸನ್ ಫ್ರಸ್ಟ್ರೇಷನ್ಗೆ ಹೋಗ್ತಾ ಇರ್ತಾರೆ. ಅವೆಲ್ಲ ಇಂಟ್ರೋವರ್ಸಿ ಪರ್ಸನ್ ಅಂತ ಹೇಳ್ಬೋದು. ಆ ಪರ್ಸನ್ ಯಾರಿಗೂ ಸಮೇತ ಫೀಲಿಂಗ್ಸ್ ಅನ್ನೋದನ್ನ ಶೇರ್ ಮಾಡಲ್ಲ ಅಷ್ಟು ಬೇಗ. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ನು ನಾನು ಎಲ್ಲಿ ಮಿಸ್ಟೇಕ್ ಅನ್ನೋದು ಆಗ್ತಾ ಇದೆ ಅಂತ ತುಂಬ ಯೋಚನೆ ಮಾಡ್ಕೊತಾ ಇದ್ದಾರೆ. ಈಗಂತೂ ಆ ಪರ್ಸನ್ ಲೈಫ್ ಅನ್ನೋದು ತುಂಬ ಬರ್ಡನ್ ಆಗಿ ಫೇಸ್ ಮಾಡ್ಕೊತಾ ಇದ್ದಾರೆ. ಮತ್ತೆ ನಿಮ್ಮಿಂದಾನೇ ಕಾಲ್ ಆರ್ ಮೆಸೇಜ್ ಬರುತ್ತಾ ಅನ್ನೋದನ್ನು ಆ ಪರ್ಸನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲ್ ಆರ್ ಮೆಸೇಜ್ಗೋಸ್ಕರ. ಬಟ್ ನೀವು ಮಾಡಬೇಡಿ. ಏನಕ್ಕಂತ ಅಂದರೆ ಈಗ ಆ ಪರ್ಸನ್ಗೆ ಟ್ರಾನ್ಸ್ಫರ್ಮೇಷನ್ ಪೀರಿಯಡ್ ಅನ್ನೋದು ನಡೀತಾ ಇದೆ. ಮತ್ತು ಸೋಲ್ ಸರ್ಚಿಂಗ್ ಅನ್ನೋದನ್ನು ಮಾಡ್ಕೊತ ಇಂಟ್ರೋಸ್ಪೆಕ್ಷನ್ ಅನ್ನೋದು ಮಾಡ್ಕೊತಾ ಇದ್ದಾರೆ. ಆ ಪರ್ಸನ್ನು ಮಾಡ್ಕೊಳ್ಳಿ. ಏನಕ್ಕೆ ಗೊತ್ತಾ, ಪದೇ ನೀವೇ ಕಾಲ್ ಮಾಡಿ ಮೆಸೇಜ್ ಮಾಡಿದ್ದೀರಾ ಅಂತ ಅಂದರೆ ಮತ್ತೆ ರಿವರ್ಸ್ ಆಗಿ ಮತ್ತೆ ನೆಗೆಟಿವ್ ಮಾತುಗಳು ಅನ್ನೋದೇ ಬರುತ್ತೆ. ಅದಕ್ಕೋಸ್ಕರ ಅದು ಬೇಡ. ನಿಮಗೆ ಹ್ಯಾಪಿಯಾಗಿ ನಿಮ್ಮಷ್ಟು ನೀವಿರ್ರಿ. ಪಾಸಿಟಿವ್ ನೀವು ಮಾಡಬೇಕಾಗಿರೋ ಕೆಲಸ ಏನಾದರೂ ಇದೆ ಅಂತ ಅಂದರೆ ಜಸ್ಟ್ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಕಾನ್ಫಿಡೆನ್ಸ್ ಆಗಿ ಇದ್ದೀರಾ ಅಂತ ಅಂದರೆ ಆ ಪರ್ಸನ್ ಎಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲನೂ ಫೇಸ್ ಮಾಡಬೇಕಾಗಿರೋ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿ ಅದೆಲ್ಲ ಒಂದು ಕಂಪ್ಲೀಟ್ ಅನ್ನೋದು ಮಾಡಿಕೊಂಡು ನಿಮ್ಮ ಹತ್ರ ಖಂಡಿತ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಾರಮ್ಮ. ಸಪರೇಷನ್, ಈಗಂತೂ ನೀವು ಸ್ಯಾಡ್ನೆಸ್ಸಲ್ಲಿ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ನಿಮ್ಮ ಮನಸ್ಸಲ್ಲಿ ಸಮೇತ ಮಿಸ್ಸಿಂಗ್ ಅನ್ನೋದು ಆಗ್ತಾ ಇದೆ. ಆ ಪರ್ಸನ್ಗೂ ಅದೇ ಥರನೇ ಇದೆ. ನಿಮಗೂ ಸಮೇತ ಮಿಸ್ಸಿಂಗ್ ಅನ್ನೋದು ಆಗಿದ್ದೀವಲ್ಲ ಅನ್ನೋ ಒಂದು ಥರ ಬಾಧೆದಲ್ಲಿದ್ದೀರಾ. ಏನಕ್ಕಂತ ಅಂದರೆ ಒಬ್ರಿಗೊಬ್ರು ತುಂಬ ಜಾಸ್ತಿ ನೀವಂತ ಅಂದರೆ ಇಷ್ಟ ಅನ್ನೋದನ್ನ ತುಂಬ ಈ ಥರ ಲೈಫಲ್ಲಿ ಕಮಿಟೆಡ್ ರಿಲೇಷನ್ಶಿಪ್ ಆಗಿ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಏನಾಗಿದೆ ಅಂತ ಅಂದರೆ ಆ ಪರ್ಸನ್ನೇ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಏನಕ್ಕಂತ ಅಂದರೆ ಆ ಪರ್ಸನ್ಗೆ ಒಂದು ಕ್ಲಾರಿಟಿ ಇದೆ. ನಿಮ್ಮ ಲೆವೆಲ್ಗೆ ಸಾಕಾಗಿರೋ ಅಂಥ ಪರ್ಸನ್ ಅಲ್ಲ ಅಂತ ಆ ಪರ್ಸನ್ಗೆ ಗೊತ್ತಿರೋ ಅಂಥ ಕಾರಣದಿಂದ ಮನಿ ಎರ್ನಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮೇ ಬಿ ನಿಮ್ಮ ಇಬ್ಬರು ರಿಲೇಷನ್ಶಿಪ್ಗೂ ಸಮೇತ ಖಂಡಿತ ಮನಿ ಅನ್ನೋದನ್ನೇ ಅಂತ ಅಂದರೆ ನೀವೊಂದು ಹೈಯರ್ ಲೆವೆಲಲ್ಲಿ ಇರ್ಬೋದು, ನಿಮ್ಮ ಪರ್ಸನ್ ಲೋಯರ್ ಲೆವೆಲಲ್ಲಿ ಅಂದರೆ ಮನಿ ಪರವಾಗಿ ಅಷ್ಟೇ ಈ ಥರ ಇರ್ಬೋದು. ನಾನು ಸ್ಯಾಟಿಸ್ಫೈ ಮಾಡ್ತೀನೋ ಮಾಡಲ್ವೋ ಅನ್ನೋ ಒಂದು ಭಯನಿಂದ ಪೇಜ್ ಆಫ್ ಪೆಂಟಿಕಲ್ಸಲ್ಲಿ ಇರೋ ಅಂಥ ಎನರ್ಜಿ ನೋಡ್ಕೊಳ್ರಿ ಇಲ್ಲಿ ಅಂತ ಅಂದರೆ ನಿಮಗೆ ಅರ್ಹತೆ, ಆ ಪರ್ಸನ್ಗೆ ಅರ್ಹತೆಯೇ ಇಲ್ಲ ಅನ್ನೋ ಒಂದು ರೇಂಜಿಂದ ಈಗಂತೂ ಮೇ ಬಿ ಗೌರ್ಮೆಂಟ್ ಜಾಬು ಅಥವಾ ಏನಾದರೂ ಒಳ್ಳೆ ಜಾಬ್ ಅನ್ನೋದು ಆ ಪರ್ಸನ್ಗೂ ಸಿಕ್ಕಿರ್ಬೋದು. ಮೇ ಬಿ ನಿಮ್ಮ ಹತ್ರ ಮಾತಾಡಿರೋ ಮೂಮೆಂಟ್ಸಲ್ಲಿ ಇಲ್ಲ ಲೈಫ್ ಅನ್ನೋದು ಫಸ್ಟ್ ಸೆಟಲ್ ಮಾಡ್ಕೊಳ್ಳೋಣ, ಫಸ್ಟ್ ನಾವು ಅರ್ನಿಂಗ್ ಮಾಡೋಣ, ಅದ್ರ ಕಾನ್ಸಂಟ್ರೇಷನ್ ಅನ್ನೋದು ಕೆರಿಯರ್ ಕಡೆ ಮಾಡೋಣ, ಮತ್ತೆ ಬೇಕು ಅಂತ ಅಂದರೆ ಈ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ಅನ್ನೋ ಮಾತೂ ಸಮೇತ ನಿಮ್ಮ ಪರ್ಸನ್ ಅವರು ನಿಮಗೆ ಹೇಳಿರ್ಬೋದು. ಏನಕ್ಕಂತಂದರೆ ಆ ಪರ್ಸನ್ಗೆ ಕ್ಲಾರಿಟಿ ಇದೆ. ನೀವು ಮೇ ಬಿ ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ ಹೋಗಿ ಲೆಸನ್ ಓದಿದರೆ ಆ ಪರ್ಸನ್ನು ಜೀವನ ಅನ್ನೋದನ್ನು ಓದ್ಕೊತ ಬಂದಿದ್ದಾರೆ ಚಿಕ್ಕವರಿದ್ದಾಗಿಂದ. ನಾನು ಯಾರು ಎಂತ, ಅವರು ಸೊಸೈಟಿ ಹೇಗಿದೆ, ಸೊಸೈಟಿ ತಕ್ಕಟ್ಟಾಗಿ ನಾವಿರಬೇಕು ಅಂತ ಅಂದರೆ ನಾವು ಯಾವ ಥರ ಬೆಳಿಬೇಕು ಅನ್ನೋದು ನಿಮ್ಮ ಪರ್ಸನ್ಗೆ ಕ್ಲಾರಿಟಿ ಆದರೆ ಖಂಡಿತ ಇದೆ ಅಮ್ಮ. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ ಅವರು ಕಿಂಗ್ ಆಫ್ ಪೆಂಟಿಕಲ್ ಎನರ್ಜೀಸ್ಗೆ ಬಂದಿದ್ದಾರೆ ಅಂತ ಅಂದರೆ ಆ ಪರ್ಸನ್ಗೂ ಸಮೇತ ಎಲ್ಲ ಸ್ಟ್ರಕ್ ಆಗಿರೋ ಅಮೌಂಟು ಇಲ್ಲ ಏನಾದ್ರೂ ಆನ್ಸಿಸ್ಟರ್ಸ್ ಇರ್ತಾರಲ್ವ ಅಂತ ಅವ್ರ ಹತ್ರನಿಂದ ಬರಬೇಕಾಗಿರೋ ಅಂಥ ಆಸ್ತಿ ಪ್ರಾಪರ್ಟಿ ಏನಾದರೂ ಇದೆ ಅದೂ ಬರ್ತಾ ಇದೆ. ಹತ್ರದಲ್ಲೇ ಈ ವಾರದಲ್ಲೇ ಬರೋ ಚಾನ್ಸಸ್ ಇದೆ ಅಮ್ಮ. ಸ್ಟ್ರಕ್ ಆಗಿರೋ ಅಮೌಂಟ್ ಇನ್ ಕೇಸ್ ಇದ್ರೂ
ಸಮೇತ, ಇಲ್ಲ ಅಂತ ಅಂದರೆ ಯಾರಿಂದ ಅಂದರೆ ಪೂರ್ವಿಕರು ಅಂತಾರಲ್ಲ, ದೊಡ್ಡವ್ರನಿಂದ ಪ್ರಾಪರ್ಟೀಸ್ ಬರುತ್ತೆ ಅಲ್ವಾ, ಅಂಥದ್ದು ಪ್ರಾಪರ್ಟಿ ಬರೋ ಅವ್ರಿಗೆ ಈ ವಾರದಲ್ಲಿ 100% ಬರ್ತಾ ಇದೆ. ಕಾನ್ಫಿಡೆನ್ಸ್ ಆಗಿರಲಿ. ಇನ್ನು ಆ ಪರ್ಸನ್ ಅವರು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿ ಇಲ್ಲ. ಏನಕ್ಕೆ ಅಂತ ಅಂದರೆ ಆ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಅರ್ಥ ಆಗಿದೆ. ಈಗಂತೂ ಸೆಲೆಕ್ಷನ್ ಅಂತ ಅಂದರೆ ನಿಮಗೆ ಫುಲ್ ಫಿದಾ ಆ ಪರ್ಸನ್ ಹೇಳಿಲ್ಲ ಅಂದ್ರೂ ಸಮೇತ ನಿಮ್ಮ ಆ ಪರ್ಸನ್ ಹತ್ರ ಏನಾದರೂ ನಿಮ್ಮ ಕಲಿಸಿರುವಂಥ ಪಿಕ್ಸು ವೀಡಿಯೋಸು ಏನಾದರೂ ನೀವು ಹೇಳಿರುವಂಥ ಮಾತುಗಳು ಏನಾದರೂ ಆಡಿಯೋಸ್ ಇದೆ ಅಂತಂದರೆ ಮತ್ತೆ ಅದ್ರ ರಿಮೆಂಬರ್ ಮಾಡಿ ಜಸ್ಟ್ ಅದು ಸ್ಕ್ರೋಲ್ ಮಾಡ್ಕೊತಾನೂ ನೋಡ್ಕೊತಾನೇ ಇರ್ತಾರೆ. ಆದರೆ ಆ ಪರ್ಸನ್ ಇವೆಲ್ಲ ಹೇಳಲ್ಲ. ಏನಕ್ಕಂದರೆ ಹೇಳಿದ್ರೆ ಮತ್ತೆ ಏನಾದರೂ ಕಿರೀಟ ಅನ್ನೋದು ಬಿದ್ದೋಗ್ಬಿಡುತ್ತೆ, ಕಿಂಗ್ ಥರ ಎಲ್ಲ. ಏನಕ್ಕೆ ಅಂದರೆ ಆ ಪರ್ಸನ್ ಈಗ 2 ಆಫ್ ಪೆಂಟಿಕಲ್ಸ್, ಮೇ ಬಿ ಅಲ್ಲಿ ಫ್ಯಾಮಿಲಿ ನೀವು ಈ ಥರ ಅನ್ನೋದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಯಾವ ಥರ ಆ ಪರ್ಸನ್ಗೆ ಡೆಸಿಷನ್ ತಗೋಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವ್ರನ್ನ ಹೈಡ್ ಮಾಡಿ ಅವ್ರಿಗೆ ಗೊತ್ತಿಲ್ಲದಂಗೆ ನಿಮ್ಮ ಹತ್ರಕ್ಕೆ ಬರ್ತಾರಮ್ಮ ಬರೋ ಅವರು ಅಂತೂ ಈ ಪರ್ಸನ್ನು. ಸೊ ಅದಕ್ಕೋಸ್ಕರನೇ ಈಗ ಅದೊಂದು ಅರ್ಥ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ 2 ಕೈ ತುಂಬಾನು ಅಂತ ಅಂದರೆ ಅರ್ನಿಂಗ್ ಮಾಡೋ ವಿಧಾನ ಅನ್ನೋದು ತುಂಬ ಜಾಸ್ತಿ ಅನ್ನೋದು ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಕೆಲವೊಬ್ಬರು ನೋಡ್ಕೊಂಡ್ರೆ ಒಂದೇ ಬಿಸ್ನೆಸ್ಸಲ್ಲೋ ಒಂದೇ ವರ್ಕಲ್ಲೋ ಸ್ಟಿಕ್ಕನ್ ಆಗಿರ್ತಾರೆ. ಆ ಥರ ಆ ಪರ್ಸನ್ ಇಲ್ಲ, ನಾನು ಮನಿ ಅರ್ನಿಂಗ್ ಅನ್ನೋದು ಜಾಸ್ತಿ ಮಾಡಬೇಕು, ನನ್ನ ಪರ್ಸನ್ನ ತುಂಬ ಹ್ಯಾಪಿಯಾಗಿ ಲೈಫ್ ಲಾಂಗ್ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿ ಹ್ಯಾಪಿಯಾಗಿರಬೇಕು ಅಂತ ಅನ್ಕೊತಾ ಇದ್ದಾರೆ. ನೀವು ಹಾಕಿರೋ ಜೋಕ್ಸ್ ಆಗಲಿ ಅಥವಾ ನೀವು ಮಾತಾಡಿರೋ ಮಾತುಗಳಾಗಲಿ ಆ ಪರ್ಸನ್ಗೆ ಈಗಂತೂ ಪದೇ ಮತ್ತೆ ರಿಮೆಂಬರ್ ಮಾಡ್ಕೊತಾನೆ ಇದ್ದಾರೆ. ನೀವಂತ ಒಂಥರ ಟೆಂಪ್ಟೇಷನ್ ಅಂದರೆ ಇನ್ನು ಅರ್ಥ ಮಾಡ್ಕೋಬಿಡಿ ಅಷ್ಟು ಆಗಿ ಆ ಪರ್ಸನ್ ನಿಮ್ಮನ್ನು ಬಿಡೋದಕ್ಕೆ ಆಗದೆ ಇರೋವಂಥ ರೇಂಜಲ್ಲಿ ಇದ್ದಾರೆ. ಏನಕ್ಕಂದರೆ ಪ್ರೀವಿಯಸ್ಸಲ್ಲಿ ಒಂದು ಕ್ವೀನ್ ಆಫ್ ಕಪ್ಸ್ ಎನರ್ಜಿದಲ್ಲಿ ಇದ್ದೀರಮ್ಮ ನೀವಂತೂ. ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್ ಅನ್ನೋದು ಅಬಾಂಡೆನ್ಸ್ ಆಗಿ ನಿಮ್ಮ ಪರ್ಸನ್ಗೆ ನೀವು ಕೊಟ್ಟಿರೋ ಅಂಥ ಒಂದು ಕಾರಣದಿಂದಾನೇ ಆ ಪರ್ಸನ್ನು ನಿಮ್ಮನ್ನು ಸಮೇತ ಅದೇ ರೇಂಜಲ್ಲಿ ಇರೋ ಅಂಥ ಲವ್ ಆ್ಯಂಡ್ ಅಫೆಕ್ಷನ್ ಅನ್ನೋದು ಕೊಡಬೇಕು ಅಂತ ನಿಮ್ಮ ಲೈಫಲ್ಲಿ ಎಂಟ್ರಿ ಹಾಕೋದಕ್ಕೆ ರೆಡಿ ಆಗ್ತಾ ಬರ್ತಾ ಇದ್ದಾರೆ. ಯಾಕಂತ ಅಂದರೆ ಇನ್ನು ನಿಮ್ಮನ್ನು ಬಿಡೋ ಪ್ರಸಕ್ತಿನೇ ಇಲ್ಲ. ಇನ್ನು ನೀವಂತೆ ಇಲ್ಲ ನೋಡಿ ಮ್ಯಾರೇಜ್ ಕಾರ್ಡ್ ನಮಗೆ ಈ ವಿಡಿಯೋಗೆ ಏನು ನೇಮ್ ಇಡುವನ ಅಂತ ಅಂದರೆ ಮ್ಯಾರೇಜ್ಗೆ ಮಾಡ್ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಈ ಹೈಲೈಟ್ ಇದು ಪಾಯಿಂಟ್ ಮಾತ್ರ ನಮಗೆ ಇಲ್ಲಿ ಆ ಪರ್ಸನ್ ಹಾರ್ಟ್ಫುಲ್ಲಿ ಜೆನ್ಯೂನ್ ಆಗಿ ಬರ್ತಾ ಇದ್ದಾರೆ. ಇನ್ನು ನೀವಂತೂ ಲೋ ಎನರ್ಜಿದಲ್ಲಿ ಇರಬೇಡಿ. ಏನಕ್ಕೆ ಅಂದರೆ ಆ ಪರ್ಸನ್ನು ಸಮೇತ ನಿಮ್ಮನ್ನು ರಿಮೆಂಬರ್ ಮಾಡ್ಕೊತ ಈ ರಿಲೇಷನ್ಶಿಪ್ ಆಗೋದೇ ಇಲ್ಲ ಅನ್ನೋವಂಥ ರಿಲೇಷನ್ಶಿಪ್ಪು ನೆಕ್ಸ್ಟ್ ಲೆವೆಲ್ಗೆ 100% ಹೋಗ್ತಾ ಇದೆ. ಏನಕ್ಕೆ ಆ ಪರ್ಸನ್ ತುಂಬ ಬರ್ಡೆನ್ಸ್ ಅನ್ನೋದು ಫೇಸ್ ಮಾಡ್ತಾ ಇದ್ದಾರೆ. ಆ ಪರ್ಸನ್ ಎಲ್ಲಿ ಹೋಗಿದ್ದಾರೋ ಫ್ಯಾಮಿಲಿದಲ್ಲಿನೂ ಹ್ಯಾಪಿನೆಸ್ ಅನ್ನೋದು ಇಲ್ಲ ನಿಮ್ಮ ಪರ್ಸನ್ ಜೀವನದಲ್ಲಿ. ಅದಕ್ಕೋಸ್ಕರನೇ ನಿಮಗೆ ಜಸ್ಟಿಸ್ ಅನ್ನೋದು ಮಾಡಲೇಬೇಕು ಅನ್ನೋ ಒಂದು ರೇಂಜಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡ್ಕೊತ ಎಲ್ಲಿ ಹೋಗಿದ್ದಾರೋ ಅಲ್ಲಿಂದಾನೇ ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರ್ಸನ್ನು ನಿಮ್ಮನ್ನು ಇನ್ಸ್ಟಾನೋ ಫೇಸ್ಬುಕ್ಕೋ ಈ ಥರ ಮಾಡ್ಕೊತಾ ಇದ್ದಾರೆ. ಸ್ಪಿರಿಚುವಲ್ ಆಗಿ ತುಂಬ ಕನೆಕ್ಷನ್ ಅನ್ನೋದು ನಿಮ್ಮ ಪರ್ಸನ್ ಅನ್ನೋರು ಸ್ಪಿರಿಚುವಲ್ ಕನೆಕ್ಷನ್ಸ್ ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರನೇ ಮತ್ತೆ ನಿಮ್ಮನ್ನು ರಿಮೆಂಬರ್ ಮಾಡ್ಕೊತ ನಿಮ್ಮನ್ನು ಸಮೇತ ಕ್ಲಾರಿಟಿ ಕೊಡಲ್ಲ, ಕಮಿಟ್ಮೆಂಟ್ ಕೊಡಲ್ಲ, ಆದರೆ ಸ್ಟಕ್ಕಲ್ಲಿ ಇಟ್ಟಿದ್ದಾರೆ ಇಷ್ಟು ದಿನ ಅನ್ನೋದು. ಬಟ್ ಈಗ ನೆಕ್ಸ್ಟ್ ಅನ್ನೋದು ನಿಮ್ಮ ಪರ್ಸನ್ ನಿಮ್ಮನ್ನು ಮ್ಯಾರೇಜ್ ಮಾಡ್ಕೊಳೋದಕ್ಕೆ 100% ಬರ್ತಿದ್ದಾರೆ. ಸೊ ಈ ಎನರ್ಜೀಸ್ ಯಾರಲ್ಲಿ ಆಯಿತೋ ಈ ಎನರ್ಜೀಸ್ ಇರೋ ಅವ್ರಿಗೆ ನಿಮ್ಮ ಪರ್ಸನ್ನಿಂದ ಮೇ ಬಿ ಆಗಸ್ಟ್ ನೆಕ್ಸ್ಟ್ ಈ ವೀಕ್ ಒಳಗಡೆ ಅಥವಾ ಆಗಸ್ಟ್ 4th ಒಳಗಡೆ ಅನ್ನೋದು 100% ನಿಮ್ಮ ಪರ್ಸನ್ ಅನ್ನೋದು ರಿಟರ್ನ್ ಅನ್ನೋದು ಆಗ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ನೋಡೋಣ ಎಷ್ಟು ದಿನ ಒಳಗಡೆ ಕಮಿಟ್ಮೆಂಟ್ ಕ್ಲಾರಿಟಿ ಕೊಡೋ ಚಾನ್ಸಸ್ ಅನ್ನೋದು ಇದೆ ಅಂತಲೂ ನೋಡ್ಬೋದು ನಾವು. ನೋಡೋಣ ಇನ್ನೂ. ಸೊ ನೋಡಿ ಇಲ್ಲಿ 4 ಅನ್ನೋ ನಂಬರೇ ಬಂದಿದೆ. ಅರೌಂಡ್ 4 days ಆರ್ 4 weeks ಒಳಗಡೆ ಅಂದರೆ 1 month ಹೋಗಲ್ಲ ಅಮ್ಮ ಅಷ್ಟು ಬೇಗನೂ. ಸೊ ಅರೌಂಡ್ 20 days ಅನ್ಕೊಳ್ಳಿ, 4 weeks ಅಂತಲೂ ಬರ್ಬೋದು. ಇಲ್ಲ ಅಂತಂದರೆ 4 days ಒಳಗಡೆನೂ ನಿಮ್ಮ ಪರ್ಸನ್ ಏನಕ್ಕಂದರೆ ಈಗ ಹಾರ್ಟ್ ಚಕ್ರ ಅನ್ನೋದು ನಿಮ್ಮ ಪರ್ಸನ್ಗೆ ಓಪನ್ ಆಗಿದೆ. ಮನಿ ಎರ್ನಿಂಗು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ ನಿಮ್ಮ ಅದರ ಸೆಲೆಬ್ರೇಷನ್ಸ್ ಅನ್ನೋದು ಬೇಕೇ ಬೇಕು ಅಂತ ಆ ಪರ್ಸನ್ ಇನ್ನು ನಿಮ್ಮನ್ನು ಬಿಡೋ ಚಾನ್ಸೇ ಇಲ್ಲ. ಸೊ ಯಾರಂತೂ ಅಕ್ಕ ನಮ್ಮ ಕತೆ ಇಷ್ಟೇ ಬಿಡಕ್ಕ ನೀವು ಯಾವಾಗೂ ಹೇಳ್ತಾ ಇರ್ತೀರಾ ವೀಡಿಯೋಸಲ್ಲಿ ಆ ಪರ್ಸನ್ ಬರ್ತಾರೆ ಅಂದರೆ ಬರ್ತಾ ಇಲ್ಲ ಅಂತ ನೀವು ಹೇಳ್ಬೋದಮ್ಮ. ಏನಕ್ಕಂದರೆ ಪದೇ ನಮಗೆ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ, ವ್ಯಾನ್ಸು ಎಲ್ಲ ಬರ್ತಾ ಇದೆ, ಕಪ್ಸು ಎಲ್ಲನೂ ಬರ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ಗೆ ಇನ್ನು ಪ್ರೀತಿ ಅನ್ನೋದು ಓವರ್ಫ್ಲೋ ಅನ್ನೋದು ಆಗೋಗಿದೆ. ಅದಕ್ಕೋಸ್ಕರನೇ ನಿಮ್ಮನ್ನ ಬಿಟ್ಕೊಳೋ ಚಾನ್ಸ್ ಅನ್ನೋದು ಆ ಪರ್ಸನ್ ಇಲ್ಲ. ನಿಮ್ಮನ್ನು ಮದುವೆ ಮಾಡ್ಕೊಳೋದಕ್ಕೆ ಖಂಡಿತ ಬರ್ತಾರೆ. ಸೊ ನೀವು ಮಾತಾಡೋದಕ್ಕೆ ಏನು ಮಾತಾಡಬೇಕು ಅನ್ಕೊತೀರೋ ಕ್ಲಿಯರ್ ಕಟ್ಟಾಗಿ ಮಾತಾಡ್ಕೊಳ್ರಿ. ಓಕೆನಾ? ಇಟ್ ಈಸ್ ಆಲ್ ಫಸ್ಟ್ ಡೇ. ಬಾಯ್.